ಸಿದ್ಧರಾಗಿದ್ದಾರೆ ಅಂತ ನಟ ದರ್ಶನ್ ಶಿಫ್ಟ್ ಹಿನ್ನೆಲೆ ಬಳ್ಳಾರಿ ಜೈಲಿನಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 3 ದಶಕಗಳ ಹಿಂದೆ ನಿರ್ಮಾಣವಾಗಿದ್ದಂಥ ಹೈ ಸೆಕ್ಯೂರಿಟಿ ಸೆಲ್ಲು, 2 ಬದಿಯಲ್ಲಿ ಕನಿಷ್ಠ 30 ಸೆಲ್ಗಳ ವ್ಯವಸ್ಥೆ ಇದೆ. ಒಂದು ಕಡೆ 15 ಸೆಲ್ ಇದೆ, ಅಲ್ಲಿ ದರ್ಶನನ್ನು ಇರಿಸಲಾಗುತ್ತೆ. ಅಂದರೆ ದರ್ಶನ್ ಇರುವಂಥ ಸೆಲ್ ಅಕ್ಕಪಕ್ಕ ಮಾತ್ರ ಯಾರೂ ಇರೋದಿಲ್ಲ. ಈಗ ಸದ್ಯಕ್ಕೆ 361 ಕೈದಿಗಳಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ ಇದು, ಹೈ ಸೆಕ್ಯೂರಿಟಿ ಸೆಲ್. ನಾನಾಗಲೇ ಹೇಳ್ತಾ ಇದ್ದೆ, 1874ರಲ್ಲೇ ಬ್ರಿಟಿಷರು ಯುದ್ಧ ಖೈದಿಗಳನ್ನು ಇಡೋದಕ್ಕೆ ಅಂಥೇಳಿ ನಿರ್ಮಿಸಿದಂತಹ ಜೈಲು. A1 ಪರಪ್ಪನ ಅಗ್ರಹಾರದಲ್ಲಿ, A2 ಬಳ್ಳಾರಿ ಜೈಲಿನಲ್ಲಿ, A3 ಪವನ್ ಮೈಸೂರು ಜೈಲಲ್ಲಿ ನೋಡಿ, ನೀವು ಗಮನಿಸ್ಬೋದಲ್ಲಿ. A4 ರಾಘವೇಂದ್ರ ಕೂಡ ಮೈಸೂರು, ಪವನ್ ರಾಘವೇಂದ್ರ ಮೈಸೂರಲ್ಲಿ. ಮತ್ತೊಂದು ಕಡೆ ನಂದೀಶ್ A5 ಇವರು ಕೂಡ ಮೈಸೂರು ಜೈಲಲ್ಲಿ. ಯಾವ್ಯಾವ ಜೈಲಲ್ಲಿ ಬಹಳ ನಿಮಗೆ ಕ್ಲಿಯರ್ ಆಗುತ್ತೆ ನೋಡಿ. ಅಲ್ಲಿ A6 ಜಗದೀಶ್ ಮಲೆನಾಡಿನ ಹೆಬ್ಬಾಗಿಲ ಕಡೆ ಶಿವಮೊಗ್ಗ. A7 ಅನುಕುಮಾರ್ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಜೊತೆ, ಅಂದರೆ ಬೇರೆ ಬೇರೆ ಅಲ್ಲಿ ಒಟ್ಟಿಗೆ. ಇನ್ನು A8 ರವಿ ತುಮಕೂರು ಜೈಲಿಗೆ, ಅವರಲ್ಲೇ. ಧಾರವಾಡ ಜೈಲು A9 ಧನರಾಜ್ ಧಾರವಾಡ ಫಿಕ್ಸ್. ಇನ್ನು A10 ವಿನಯ್ ವಿಜಯಪುರ ಫಿಕ್ಸು. A11 ನಾಗರಾಜ್ ಕಲಬುರಗಿ ಜೈಲು. ಛಿದ್ರ A12 ಲಕ್ಷ್ಮಣ ಶಿವಮೊಗ್ಗ ಜೈಲು, ಶಿವಮೊಗ್ಗದಲ್ಲಿ ಇಬ್ಬರು. A13 ದೀಪಕ್ ಪರಪ್ಪನ ಅಗ್ರಹಾರದಲ್ಲಿ ಅನುಕುಮಾರ್ ಜೊತೆ. A14 ಪ್ರದೋಷ್ ಬೆಳಗಾವಿ ಹಿಂಡಲಗ. A15 ಕಾರ್ತಿಕ್ ತುಮಕೂರು. A16 ಕೇಶವಮೂರ್ತಿ ತುಮಕೂರು, ಅವರಲ್ಲೇ ಇದ್ದಾರೆ, ಅವರಲ್ಲೇ ಫಿಕ್ಸು. A17 ನಿಖಿಲ್ ತುಮಕೂರು. ಇದು ಯಾರ್ಯಾರು ಆರೋಪಿಗಳು, 17 ಜನ ಆರೋಪಿಗಳಿದಾರಲ್ಲ, ಅದರಲ್ಲಿ 13 ಜನ ಆರೋಪಿಗಳು ಈಗ ಛಿದ್ರ. ಇನ್ನು 4 ತುಮಕೂರಿನಲ್ಲಿದ್ದಾರೆ, ಅವರು ತುಮಕೂರಿನಲ್ಲೇ ಫಿಕ್ಸು. ಎಲ್ಲವೂ ಚೆನ್ನಾಗಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇತ್ತಾ? ಇಲ್ಲ. ಇರಲಿ, ಹೈ ಸೆಕ್ಯೂರಿಟಿ ಮೇಲೆ ಹೋಗ್ತಾ ಇದ್ದಾರೆ, ಕೊಡಲೇಬೇಕು ಸೆಕ್ಯೂರಿಟಿ. ಯಾಕಂತಂದರೆ ಅಭಿಮಾನಿಗಳೇ ಕೆಡ್ಡ ತೋಡ್ರೋದಲ್ವ. ಈಗ ನೀವು ಇಲ್ಲೂ ಸುಮ್ಮನಿರಲಿಲ್ಲ ಅಂದರೆ ಮತ್ತೆ ಎಲ್ಲವೂ ಚಾರ್ಜ್ ಶೀಟಲ್ಲಿ ಫಿಲ್ ಆಗ್ತಾ ಹೋಗುತ್ತೆ ಒಂದೊಂದೇ. ನೀವು ಎಷ್ಟು ದರ್ಶನ್ ಮಾಡಿದ್ದನ್ನು ನೀವು ಹೊಗಳ್ಕೊತಿರೋ, ನಮ್ಮ ಬಾಸ್ ಬೆಂಕಿ ಅಂತ ಹೇಳ್ತಿರೋ, ನೋಡಿ ನಮ್ಮ ಬಾಸ್ ಆರಾಮಾಗಿದ್ದಾರಪ್ಪ, ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ತಿರೋ, ಅವೆಲ್ಲವೂ ಚಾರ್ಜ್ ಶೀಟ್ನಲ್ಲಿ ಬರ್ಕೊಳ್ತಾ ಇರ್ತಾರೆ. ಅದು ನಿಮಗೆಲ್ಲ ಪ್ರಾಬ್ಲಮ್ಮು, ಅದು ಮತ್ತು ದರ್ಶನ್ಗೆ ಪ್ರಾಬ್ಲಮ್. ಅದು ದರ್ಶನ್ಗೆ ಪ್ರಾಬ್ಲಮ್. ಅದು ದರ್ಶನ್ರನ್ನ ಅವ್ರಿಗೆ ಬೇಲ್ ಕೊಡೋದಕ್ಕಾಗಿಯೋ ಅಥವಾ ಬೇರೆ ಏನೋ, ಅದಕ್ಕೆಲ್ಲ ಕಷ್ಟ ಆಗುತ್ತೆ. ಬೇಲ್ ಕೊಟ್ಟರೆ ಹೊರಗಡೆ ಏನಾಗ್ಬೋದು ಯೋಚನೆ ಮಾಡ್ತಾರೆ, ಕೋರ್ಟ್ ಯೋಚನೆ ಮಾಡುತ್ತೆ. ಸೊ ಹೀಗಾಗಿ ನೀವು ಸ್ವಲ್ಪ ಶಾಂತ ರೀತಿಯಿಂದ ವರ್ತಿಸಿದ್ರೆ, ಇನ್ನೂ ಸ್ಟ್ರೈಟಾಗಿ ಹೇಳಬೇಕು ಅಂದರೆ, ನೀವು ಸ್ವಲ್ಪ ಸುಮ್ಮನೆ ಇದ್ದರೆ ಬಾಯಿ ಮುಚ್ಕೊಂಡು ಏನಾದರೂ ಒಂದು ಆಗುತ್ತೆ. ಇಲ್ಲ ಅಂದರೆ ನಮ್ಮ ಬಾಸು ಒಂದು ಫೋಟೋ ಅಂತಂದರೆ ನೋಡಿ ಹಿಂಗೆ ರಿವೀಲ್ ಆಗಿ ವೈರಲ್ ಆಗಿ ಮತ್ತೆ ದರ್ಶನ್ಗೆ ಸಂಕಷ್ಟ, ನಿಮ್ಮ ಬಾಸ್ಗೆ ಸಂಕಷ್ಟ. ನಟ ದರ್ಶನ್ 10 ಗಂಟೆಗೆ ಬಳ್ಳಾರಿ ಜೈಲು ಸೇರ್ತಾರೆ. ಅದಕ್ಕಿಂತ ಮುಂಚೆ ಮೆಡಿಕಲ್ ಚೆಕಪ್ ಇದೆ. ಅದಾದಮೇಲೆ ನೀವೆಲ್ಲ ಟ್ರೆಂಡ್ ಆಗಿಸಿದ, ನೀವೆಲ್ಲ ವೆಹಿಕಲ್ ಮೇಲೆ ಬರ್ಕೊಂಡಿದ್ರಲ್ಲ 6106 ಕೈದಿ ಸಂಖ್ಯೆ, ದರ್ಶನ್ ಫ್ಯಾನ್ಸ್ ಅವರ ವಾಹನದಲ್ಲಿ ಅಚ್ಚೆ ಒತ್ತಿದ್ದೀರಲ್ಲ, ಅಚ್ಚೆ ಅದೆಲ್ಲ ಈಗ ಚೇಂಜ್ ಮಾಡಲಿಕ್ಕೆ ಮತ್ತೆ ಹೇಗೆ? ಅಥವಾ ಅದ್ರ ಜೊತೆಗೆ ಇನ್ನೊಂದು ಹಾಕ್ತೀರಾ? ಭಾಗ 1 ಭಾಗ 2 ನಂಬರ್ ಚೇಂಜ್ ಆಗುತ್ತೆ, ಲೈಫ್ ಚೇಂಜ್ ಆಗುತ್ತೆ, ಅಲ್ಲಿರೋ ರೀತಿನೂ ಚೇಂಜ್ ಆಗುತ್ತೆ, ಎಲ್ಲವೂ ಚೇಂಜ್ ಆಗುತ್ತೆ, ಟೈಮ್ ಟೇಬಲ್ ಚೇಂಜ್ ಆಗುತ್ತೆ. ಭಾಳ ಪ್ರಮುಖವಾಗಿ ಇವತ್ತೇನೋ ಬಿಡಿ, ನಾಳೆಯಿಂದ ಏನಾದರೂ ದರ್ಶನ್ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನೀವೇನಾದರೂ
ಕರ್ಕೊಂಡು ಹೋಗಲಿಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಬೇಗ ನಿಮ್ಮ ನಟ ದರ್ಶನ್ ತಿಂಡಿಗೆ ಹೋಗಲಿಲ್ಲ ಅಂತಂದರೆ ಆರಾಮಾಗಿ ಮಲ್ಕೊಂಡಿದ್ರೆ ತಿಂಡಿ ಮಿಸ್ಸು, ತಿಂಡಿ ಇಲ್ಲ, ಆಮೇಲೆ 7:30ಗೆ ತಿಂಡಿ ಇಲ್ಲ, ಆಮೇಲೆ ಮಧ್ಯಾಹ್ನದ ಊಟ, ರಾತ್ರಿ ಊಟ, ಕೇಳಿದ ಊಟ ಎಲ್ಲ ಸಿಗೋದಿಲ್ಲ ಅಲ್ಲಿ. ಈಗ ಒಂದು ವೇಳೆ ಸಿಕ್ತಿದ್ರೂ ಸರ್ಕಾರ ಬಿಡೋದಿಲ್ಲ, ಅಂಥ ಊಟ ಕೊಡಿಸೋದಕ್ಕೆ ಬಿಡೋದಿಲ್ಲ. ಏಕಾಂಗಿ ಒಂದು ಕಡೆ 15 ಸೆಲ್ ಇದೆ, ಆ 15 ಸೆಲ್ಲಲ್ಲಿ ಯಾರೂ ಇರೋದಿಲ್ಲ. ಮೋಸ್ಟ್ಲಿ ಅದಕ್ಕಾಗಿ ಹೈ ಸೆಕ್ಯೂರಿಟಿ ಇರುವಂಥ ಸೆಲ್ಲನ್ನು ಈಗ ಸಿದ್ಧ ಮಾಡಲಾಗಿದೆ. ಆದಂತಹ ತಪ್ಪು ಮತ್ತೆ ಆಗಬಾರ್ದು ಅಂತ. ಆದರೆ ನೀವು ಅಭಿಮಾನಿಗಳು ಸ್ವಲ್ಪ ಬಾಯಿಗೆ ಬೀಗ ಹಾಕ್ಕೊಂಡು ಕುತ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ಮತ್ತೆ ನೀವು ಕೆಡ್ಡ ತೋಡೋದು ತಪ್ಪೋದಿಲ್ಲ ದರ್ಶನ್ಗೆ. ನೀವು ಹೆಂಗೆ ಗೊತ್ತಾ, ದರ್ಶನ್ ಫೋಟೋ ವೈರಲ್ ಆಯಿತು, ನೀವು ಇನ್ನೂ ವೈರಲ್ ಮಾಡಿಬಿಟ್ರಿ. ಹೆಂಗೆ ನಮ್ಮ ಬಾಸು ರಾಜ ಯಾವತ್ತಿದ್ರು ರಾಜರ ಹಾಗೆ ಇರಬೇಕು ಅಂದ್ರಿ. ಈಗ ರಾಜ ಬಳ್ಳಾರಿ ಜೈಲಿಗೆ, ಪಂಜಾಬ್ CM ಹತ್ಯೆ ಮಾಡಿದ ಉಗ್ರರು ಇದ್ದಂಥ ಸೆಲ್ ಅಂತ ನೋಡಿ ಬರ್ತಿರುವಂಥ ಲೇಟೆಸ್ಟ್ ಅಪ್ಡೇಟ್. ಉಗ್ರರು ಇದ್ದ ಸೆಲ್ನಲ್ಲಿ ಪೊರ್ಕಿ ಬಾಸ್ ಇರ್ತಾರೆ. ವಿವಿಧ ಅಪರಾಧ ಅಡಿ ಬಂಧಿತ 15 ಕೈದಿ ಇದರಲ್ಲಿದ್ದಾರೆ. ಮಂಗಳೂರು, ಶಿವಮೊಗ್ಗ, ಬೆಂಗಳೂರಿನ ಕೈದಿಗಳು. 2 ವಾಚ್ ಗಾರ್ಡ್, ಒಬ್ಬ ASIನಿಂದ ಭದ್ರತೆಯನ್ನು ಒದಗಿಸಲಾಗಿದೆ. ಭಯಂಕರ ಆರೋಪಿಗಳು ಇರೋದಲ್ಲಿ ಅಂಥವರ ಜೊತೆ ಇರಬೇಕು. ಮತ್ತು ಅಲ್ಲೂ ಸ್ನೇಹ ಏನಾದರೂ ಬೆಸೆದು ಬಿಟ್ರೆ ಕಷ್ಟ ರೀ. ಬೇಡ, ದಯವಿಟ್ಟು ಅಲ್ಲೂ ಸ್ನೇಹ ಬೇಡ. ಭಯಂಕರ ಅಪರಾಧಿಗಳಿದಾರಲ್ಲಿ. ನೀವು ಆರೋಪಿ, ಅಲ್ಲಿರೋದು ಅಪರಾಧಿ, ವ್ಯತ್ಯಾಸ ಇದೆ ಇದಕ್ಕೆ. ನೀವು ವಿಚಾರಣಾ ದಿನ ಕೈದಿ ದರ್ಶನ್. ಯಾವ ರೀತಿ ಇದೆ ಪರಿಸ್ಥಿತಿ ನೋಡಿ. ಆರಾಮಾಗಿದ್ರು. ಕಾರಾಗೃಹ ಅಂದರೆ ಏನು ಹೇಳಿ? ಜೈಲು. ಅಲ್ಲಿ ಇಷ್ಟು ಈಸಿಯಾಗಿರ್ಲಿಕ್ಕೆ ಆಗಲ್ಲ. ಪರಪ್ಪನ ಅಗ್ರಹಾರದಲ್ಲಿದ್ರಲ್ಲ ಅಷ್ಟು ಈಸಿಯಾಗಂತೂ ಇರೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಭಾಳ ತಾಳ್ಮೆಯಿಂದ ಇರಬೇಕು, ಟೈಮ್ ಟೇಬಲ್ ಮೇಂಟೈನ್ ಮಾಡಬೇಕು, ಟೈಮಿಗೆ ಸರಿಯಾಗಿ ಹೇಳಬೇಕು. ಆ ಸೆಲ್ ಒಳಗಿರೋದೇನು? ಸೆಲ್ಲು, ಅದಕ್ಕೊಂದು ಅಟ್ಯಾಚ್ ಬಾತ್ರೂಮು, ಒಂದೇ ಒಂದು ಫ್ಯಾನು ಅಷ್ಟೇ, ಬೇರೆ ಏನೂ ಇಲ್ಲ ಅಲ್ಲಿ. ನಿಮ್ಗಿಲ್ಲಿ ಪರಪ್ಪನಗರದಲ್ಲಿ BCM ಹಾಸ್ಟೆಲ್ ಇದ್ದಂಗಿತ್ತಲ್ಲ, BCM ಹಾಸ್ಟೆಲ್, ಆ ಥರ ಇಲ್ಲ. ಹಾಸ್ಟೆಲ್ಗಳಲ್ಲಿ ಸ್ಟ್ರಿಕ್ಟ್ ಇರುತ್ತೆ ರೀ. ಹಾಸ್ಟೆಲ್ಗಳಲ್ಲಿ ಎಷ್ಟು ನಿಮಗೆ ಶಿಸ್ತು ಇರುತ್ತೆ ಗೊತ್ತಾ? ಬೋರ್ಡಿಂಗ್ಗಳಲ್ಲಿ ಎಷ್ಟರ ಮಟ್ಟಿಗೆ ಶಿಸ್ತು ಕ್ರಮ ಇರುತ್ತೆ ಗೊತ್ತಾ? ಬೋರ್ಡಿಂಗ್ಗಳಲ್ಲಿ ವಾರ್ಡನ್ಗಳು ಎಷ್ಟು ಸ್ಟ್ರಿಕ್ಟ್ ಇರ್ತಾರೆ ಗೊತ್ತಾ? ಸ್ವಲ್ಪನೂ ಅಲ್ಲಾಡೋಕ್ಕಾಗಲ್ಲ. ಕೆಲವೊಂದು ಬೋರ್ಡಿಂಗ್ಗಳಿದ್ದಾವೆ, ಅವನ್ನ ಜೈಲು ಅಂತಾರೆ. ಅಂಥ ಬೋರ್ಡಿಂಗ್ಗಳಿಗೆ ತನ್ನ ಮಕ್ಕಳು ತರಲೆ ಮಾಡಿದಾಗ ಅಂಥ ಬೋರ್ಡಿಂಗ್ಗಳಿಗೆ ಮಕ್ಕಳನ್ನ ತಂದೆ ತಾಯಿ ಸೇರಿಸ್ತಾರೆ. ಅಂಥ ಜಾಗದಲ್ಲಿ ನನ್ನ ಮಗ ಒಳ್ಳೆ ಮಗ ಆಗಿ ಬರಲಿ ಅಂತ, ಏನು ಹೇಳಿ, ಒಳ್ಳೆ ಮಗ ಆಗಿ ಬರಲಿ, ಒಳ್ಳೆ ಮಗಳಾಗಿ ಬರಲಿ ಅಂತ ಅಂಥ ಜೈಲಿಗೆ ಸೇರಿಸ್ತಾರೆ.